ಸಂಬಂಧ ಹಾಗೂ ಖಾಸಗಿ ವಿಡಿಯೋದಿಂದ ಮನನೊಂದು ಸಾಫ್ಟ್ವೇರ್ ಇಂಜಿನಿಯರ್ ಆತ್ಮಹತ್ಯೆ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ. ಸೀತಾರಾಮ್ ರೆಡ್ಡಿ ಎಂಬ ಟೆಕ್ಕಿಯ ಶವ ಫೆಬ್ರವರಿ 9ರಂದು ಹುಸೇನ್ ಸಾಗರ್ ಕೆರೆಯಲ್ಲಿ ಪತ್ತೆಯಾಗಿದೆ. ಪೊಲೀಸ್ ತನಿಖೆಯಲ್ಲಿ ಸೀತಾರಾಮ್ ಅವರ ಪತ್ನಿ ರೇಣುಕಾಗೆ ಉದ್ಯಮಿ ರಮಣ ರೆಡ್ಡಿ ಜೊತೆ ಅಕ್ರಮ ಸಂಬಂಧ ಇದ್ದಿದ್ದು ಬಹಿರಂಗ ಆಗಿದೆ. ಈ ಸಂಬಂಧದ ವಿಚಾರವಾಗಿ ಈಗಾಗಲೇ ಮನನೊಂದಿದ್ದ ಸೀತಾರಾಮ್ ಅವರಿಗೆ ಪತ್ನಿಯ ಖಾಸಗಿ ವಿಡಿಯೋ ಒಂದು ಮೊಬೈಲ್ಗೆ ಬಂದಿತ್ತು. ಇದರಿಂದ ಅವರು ತೀವ್ರ ಮಾನಸಿಕ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಇದಕ್ಕೂ ಮುನ್ನ ಜನವರಿಯಲ್ಲಿ ರೇಣುಕಾ ದಿಢೀರನೆ ಮನೆ ಬಿಟ್ಟು ಹೋಗಿದ್ಲು. ಆಗ ಪತ್ನಿ ನಾಪತ್ತೆಯಾಗಿದ್ದಾಳೆ ಅಂತ ಸೀತಾರಾಮ್ ಅವರೇ ಪೊಲೀಸರಿಗೆ ದೂರು ಕೊಟ್ಟಿದ್ರು. 2018ರಲ್ಲಿ ಮದುವೆಯಾಗಿದ್ದ ಈ ದಂಪತಿ ನಡುವೆ ಅಕ್ರಮ ಸಂಬಂಧದ ವಿಚಾರವಾಗಿ ಕಲಹ ನಡೀತಾ ಇತ್ತು. ದುರ್ಘಟನೆಯಿಂದ 7 ಮತ್ತು 5 ವರ್ಷದ ಇಬ್ಬರು ಪುಟ್ಟ ಮಕ್ಕಳು ಅನಾಥರಾಗಿದ್ದು ಮತ್ತು ಆಕೆಯ ಪ್ರಿಯಕರ ರಮಣ ರೆಡ್ಡಿಯನ್ನ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಈ ಪ್ರಕರಣ ಕುಟುಂಬ ಸಂಬಂಧಗಳು, ಮಾನಸಿಕ ಒತ್ತಡ ಹಾಗೂ ಸಾಮಾಜಿಕ ಮೌಲ್ಯಗಳ ಬಗ್ಗೆ ಗಂಭೀರ ಚರ್ಚೆಗೆ ಕಾರಣ ಆಗಿದೆ.